ಸ್ವಲ್ಪ ಸ್ವಲ್ಪ ವೈಡ್ ಆಗಿದೆ ಬನ್ನಿ ರಂಗೋಲಿ ಕಾಣಿಸ್ತದ ಯಾರು ಮಾಡಿದ್ದಾರೆ ಹುಲಿ ಸಂರಕ್ಷಿತ ಪ್ರದೇಶದ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೇನೆ. ಇಲ್ಲಿ ಕರ್ನಾಟಕ ರಾಜ್ಯದ ಜನ ನಾವೆಲ್ಲ ಅದೃಷ್ಟವಂತರಿದ್ದೀವಿ. ಇಂಥ ಒಂದು ಪಶ್ಚಿಮ ಘಟ್ಟದ ಜೀವ ವೈವಿಧ್ಯಮಯ ಏನು ತಾಣ ಇದೆ, ಇಡೀ ಜಗತ್ತಿನಲ್ಲೇ ಒಂದು 7ನೇ ಹಾಟ್ಸ್ಪಾಟ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಇವತ್ತೇನು ಅತ್ಯಂತ ವಿಶಾಲವಾದಂಥ ಈ ಒಂದು ಅರಣ್ಯ ಪ್ರದೇಶ ಸುಮಾರು 1,000 ಸ್ಕ್ವೇರ್ ಕಿಲೋಮೀಟರ್ ಇದೆ. ಇವತ್ತು ಲಕ್ಷಾಂತರ ಎಕರೆ ಭೂಮಿ. ಇಲ್ಲಿ ಅನೇಕ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿರುವಂಥ ವನ್ಯಜೀವಿಗಳ ಸಂಪತ್ತು, ಕೀಟಗಳ ಸಂಪತ್ತು, ಸಸ್ಯ ಸಂಕುಲ, ಪಕ್ಷಿ ಸಂಕುಲ ಎಲ್ಲ ಪ್ರಭೇದಗಳಿದ್ದಾವೆ. ಹೀಗಾಗಿ ಇದು ಭಾಳ ಉತ್ತಮವಾಗಿ 25 ವರ್ಷ ಏನು ಸಾಧನೆ ಮಾಡಿದ್ದೇವೆ ಮತ್ತು ಈಗ ಮುಂದೆ ಏನು ಮಾಡಬೇಕಾಗಿದೆ ಅದೆಲ್ಲದರ ಬಗ್ಗೆ ನಾವೆಲ್ಲರೂ ಆತ್ಮವಿಮರ್ಶೆಯನ್ನು ಮಾಡಿಕೊಂಡು ನಾವೆಲ್ಲ ಸೇರಿ ಈ ಭಾಗದಲ್ಲಿ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಬೇಕು, ವನ್ಯ ಸಂಪತ್ತು ಸಂರಕ್ಷಣೆ ಮಾಡಬೇಕು. ಅದರ ಜೊತೆಯಲ್ಲಿ ಇವತ್ತು ಜೀವನ ಮತ್ತು ಜೀವನೋಪಾಯ ಎರಡೂ ಅತ್ಯಂತ ಪ್ರಮುಖವಾದಂಥದ್ದು, ಮುಖ್ಯವಾದಂಥದ್ದು. ಅವೆರಡನ್ನೂ ಉಳಿಸಿ ಸುಸ್ಥಿರವಾದಂಥ ಅಭಿವೃದ್ಧಿ ಮಾಡಲಿಕ್ಕೆ ಕ್ರಮ ಜರುಗಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಬಂದ ನಂತರ ಇಲ್ಲಿನ ಸಮಸ್ಯೆಗಳ ಬಗ್ಗೆನೂ ನಾನು ಮಧುಮಗಾರಪ್ಪನವರು, ಶ್ರೀನಿವಾಸರವರು, ರಾಜೇಗೌಡರವರು, ಇವತ್ತು ಬಲ್ಕೀಶ್ ಬಾನು ಅವರು, ಎಲ್ಲ ನಮ್ಮ ಶಾಸಕರುಗಳು ಎಲ್ಲರೂ ಸೇರಿ ಚರ್ಚೆ ಮಾಡಿದ್ದೇವೆ. ಹಂತದಲ್ಲಿ ಎಲ್ಲದಕ್ಕೂ ಪರಿಹಾರ ಮಾಡಿ ಇವತ್ತು ಇದನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ನಾವು ಮಾಡ್ತೇವೆ ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ನೋಡಿ, ಕಾನೂನು ತನ್ನ ಕೆಲಸ ಮಾಡ್ತದೆ. ಯಾರೂ ಕಾನೂನಿಗಿಂತ ದೊಡ್ಡವರಿಲ್ಲ. ಹೀಗಾಗಿ ಕಾನೂನು ರೀತಿಯ ಕ್ರಮ ಆಗ್ತದೆ. ಸರ್, ಈಗ ವೈಲ್ಡ್ ಲೈಫ್ ಅಲ್ಲಿ ಕಳೆದ 3 ವರ್ಷದಿಂದ ವಾರ್ಡನ್ ನೇಮಕ ವೈಲ್ಡ್ ಲೈಫ್ ವಾರ್ಡನ್ ಅಂತ ನೇಮಕ ಆಗ್ತದೆ. ನೋಡಿ, ಈಗಾಗಲೇ ನಾವು ವನ್ಯಜೀವಿ ಮಂಡಳಿಯ ಒಂದು ಸದಸ್ಯರಿಗೆ ನೇಮಕಾತಿ ಮಾಡಿದ್ದೇವೆ. ವೈಲ್ಡ್ ಲೈಫ್ ವಾರ್ಡನ್ಗಳಿಗೆ ಅಲ್ಲಲ್ಲಿ ಈಗಾಗಲೇ ಇದ್ದಂಥವರು ಅವ್ರಿಗೆ ಏನು ಅರಣ್ಯದಲ್ಲಿ ಯಾರು ಪರಿಸರ ಬಗ್ಗೆ, ಪ್ರಕೃತಿ ಬಗ್ಗೆ, ವನ್ಯಜೀವಿಗಳ ಬಗ್ಗೆ ಯಾರಿಗೆ ಆಸಕ್ತಿ ಇದೆ ಅವರಿಗೇನು ಒಳಗಡೆ ಹೋಗಲಿಕ್ಕೆ ನಾವೇನು ನಿರ್ಬಂಧ ಅಂತೂ ಇಲ್ಲ. ಆದರೆ ವೈಲ್ಡ್ ಲೈಫ್ ವಾರ್ಡನ್ ನೇಮಕಾತಿ ಮಾಡ್ತೇವೆ. ಸರ್, ಈಗ ದಿನೇಶ್ ಗುಂಡೂರಾವ್ ಅವರು ಒಂದು ಹೇಳಿಕೆ ಕೊಟ್ಟಿರೋದು ಅದು ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ಅಂದರೆ ಸಾವರ್ಕರ್ ನೋಡಿ, ಅನವಶ್ಯಕವಾದಂಥ ಚರ್ಚೆಗೆ ನಾನು ಯಾವುದೇ ರೀತಿಯ ಪ್ರತಿಕ್ರಿಯೆ ಮಾಡೋದಿಲ್ಲ. ಈಗಾಗಲೇ ಇಲಾಖೆ ಮತ್ತು ಸರ್ಕಾರ ಭಾಳ ಸ್ಪಷ್ಟವಾಗಿ ನಾವು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಎಲ್ಲ ಜನರ ಗಮನಕ್ಕೆ ತಂದಿದ್ದೇವೆ. ಯಾರು 3 ಎಕರೆ ಒಳಗಡೆ ಇದ್ದಂಥ ಏನು ಸಾಗುವಳಿದಾರರಿದ್ದಾರೆ ಅವರಿಗೆ ಒಕ್ಕಲೆಬ್ಬಿಸಬಾರ್ದು ಅಂತ ಸೂಚಿಸಿದ್ದೇವೆ. ಮತ್ತು 2015ರ ಒಳಗಾಗಿ ಯಾರು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಹಾಕಿದ್ದಾರೆ ಅವ್ರ ಅರ್ಜಿ ಇತ್ಯರ್ಥ ಆಗದೆ ಅಂಥವರಿಗೂ ಒಕ್ಕಲೆಬ್ಬಿಸಬಾರ್ದು ಅಂತ ಅವರಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಕೆಲವೊಂದು ಕೋರ್ಟಲ್ಲಿ ತೀರ್ಪು ಆಗಿದೆ, ತೀರ್ಮಾನಗಳಾಗಿದೆ, ದೊಡ್ಡ ಮಟ್ಟದ ಒತ್ತುವರಿದಾರಿದ್ದಾರೆ. 2015ರ ನಂತರ ನಿರಂತರವಾಗಿ ಒತ್ತುವರಿ ನಡೀತಾ ಇದೆ ಅನ್ನುವಂಥದ್ದು ಇವತ್ತು ಉಪಗ್ರಹ ಆಧಾರಿತ ಚಿತ್ರಗಳು ನಮಗೆ ಬಂದಿದೆ. ಇಂಥ ಪ್ರಕರಣಗಳಲ್ಲಿ ಎಷ್ಟು ದೊಡ್ಡ ಒತ್ತುವರಿದಾರಿದ್ರು ಅರಣ್ಯ ಉಳಿಸಲಿಕ್ಕೆ, ಪ್ರಕೃತಿ ಪರಿಸರ ಉಳಿಸಲಿಕ್ಕೆ ಅರಣ್ಯ ಇಲಾಖೆ ಕಾಯ್ದೆ ಪ್ರಕಾರ, ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಆ ಕ್ರಮವನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ.